ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ಬಾಗಲಕೋಟೆ ಸ್ಟೋರಿ. ಆತಂಕದಲ್ಲಿ ಅನ್ನದಾನ, ಮಳಗಾಗಿ ಮುಗಿಲಿನತ್ತ ಮುಖ. ಬತ್ತಿದ ನದಿಯ ಒಡಲು, ಬರದ ಛಾಯೆಯಲ್ಲಿ ಬಾಗಲಕೋಟೆ ರೈತರು. ಒಂದು ಕಡೆ ಮುಂಗಾರು ಬರ, ಮತ್ತೊಂದು ಕಡೆ ಖಾಲಿಯಾದ ಕೃಷ್ಣೆಯ ಒಡಲು. ರೈತರ ಬೆಳೆಗಳಿಗೆ ನೀರಿನ ಕೊರತೆ, ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ. ಕೃಷ್ಣಾ ನದೀ ಪಾತ್ರದ ಜನರಿಗೆ ಎದುರಾದ ಸಂಕಷ್ಟ. ರಬಕವಿ ಬನಹಟ್ಟಿ, ಜಮಖಂಡಿ ತಾಲೂಕಿನಲ್ಲಿ ಹಾಹಾಕಾರ. ಡೆಡ್ ಸ್ಟೋರೇಜ್ಗೆ ತಲುಪಿದೆ ಹಿಪ್ಪರಗಿ ಬ್ಯಾರೇಜ್. 6 ಟಿಎಂಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಬ್ಯಾರೇಜ್. ಬೆಳಗಾವಿ ಜಿಲ್ಲೆಯ 3 ತಾಲೂಕಿನ 6 ಪಟ್ಟಣಗಳು, 90 ಗ್ರಾಮಗಳು. ಬಾಗಲಕೋಟೆ ಜಿಲ್ಲೆಯ 2 ನಗರ, 5 ಪಟ್ಟಣ, 35 ಗ್ರಾಮಗಳಿಗೆ ಜೀವಜಲಕ್ಕೆ ಆಧಾರ. ಬಾಗಲಕೋಟೆ ಜಿಲ್ಲೆಯ 74,000 ಹೆಕ್ಟರ್ ಪ್ರದೇಶ ಕೃಷಿಗೆ ಆಧಾರವಾಗಿರೋ ಬ್ಯಾರೇಜ್. ಸದ್ಯ ಬ್ಯಾರೇಜ್ನಲ್ಲಿ 0.76 ಟಿಎಂಸಿ ಡೆಡ್ ಸ್ಟೋರೇಜ್ ನೀರು ಏನಿದೆ, ಇನ್ಫ್ಲೋನು ಇಲ್ಲ. ಅದೇ ತೆರನಾಗಿ ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಕೊಯ್ನಾ ಡ್ಯಾಮ್ನಿಂದ ನಮಗೇನು ಮಾಹಿತಿ ಬರ್ತದೆ ಅದರ ಪ್ರಕಾರ ಅಟ್ ಪ್ರೆಸೆಂಟ್ ಅಲ್ಲೂ ಸಹ ಇನ್ಫ್ಲೋ ಔಟ್ಫ್ಲೋ ಕ್ಯೂಸೆಕ್ಸ್ನಲ್ಲಿ ಅದು ಸಹ 0 ಇದೆ. ರಿವರ್ಗೆ ಹರಿಬಿಡುವಂತಹ ಇನ್ಫ್ಲೋ ಔಟ್ಫ್ಲೋ ಕ್ಯೂಸೆಕ್ಸ್ನಲ್ಲಿ ಅದು ಸಹ 0 ಇದೆ. ರಿವರ್ಗೆ ಹರಿಬಿಡುವಂತಹ ನೀರು ಸಹ 0 ಆಗಿರ್ತದೆ. ಅಂದರೆ ಅದರರ್ಥ ಕೃಷ್ಣಾ ನದಿಗೇನು ನಮಗೆ ನೀರು ಹರಿವು ಇಲ್ಲ. ಹಿಪ್ಪರ್ಗಿ ಬ್ಯಾರೇಜ್ ಅಂದರೆ ನಮ್ಮ ಉಪವಿಭಾಗದ ಹಿಪ್ಪರ್ಗಿ ಮತ್ತು ಆಲ್ಮಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಸಹ ಗ್ರಾಸ್ ಈಗ ಸದ್ಯ ಸ್ಟೋರೇಜ್ ಇರೋದು 0.84 TMC. ಅದರಲ್ಲಿ ಲೈವ್ ಸ್ಟೋರೇಜ್ 0.04 TMC ಅಂತಂದರೆ ಓನ್ಲಿ 0.76% ನೀರು ಮಾತ್ರ ನಮಗೆ ಇರ್ತದೆ. ಇಲ್ಲಿಯೂ ಸಹ ನೀರಿನ ಔಟ್ಫ್ಲೋ ಏನಿದೆ, ಇನ್ಫ್ಲೋನು ಇಲ್ಲ, ಔಟ್ಫ್ಲೋನು ನಮಗೆ ಬರ್ತಾ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದಾಗ ನೀರಿನ ಅಭಾವ ಇರೋದು ಕಂಡು ಬರ್ತದೆ. ಮಳೆಯ ಕೊರತೆ ಇರೋದ್ರಿಂದ, ಎಲ್ಲಿನೋ ಇಫೆಕ್ಟ್ ಇರೋದ್ರಿಂದ ನದಿ ಪಾತ್ರಗಳು ತುಂಬ್ತಾ ಇಲ್ಲ ಮತ್ತು ಮಳೆ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ಸಾರ್ವಜನಿಕರಿಗೆ ವಿನಂತಿ ಏನಂತಂದ್ರೆ, ಇರುವಂತಹ ನೀರು, ಬೋರ್ವೆಲ್ಗಳ ನೀರನ್ನ ಆದಷ್ಟು ಬಳಕೆಯನ್ನ ಅತ್ಯಂತ ಮಿತವಾಗಿ ಮಾಡ್ಬೇಕಂತ ಕೇಳ್ಬೋದು.